ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್ ಮಾಲಿ ಪಾಟೀಲ್, ಕ್ರೆಡೆನ್ಸ್ IAS ವತಿಯಿಂದ ಮಿಷನ್ ಮಾರ್ಗದರ್ಶಿ ಅನ್ನೋ ಒಂದು ಕೋರ್ಸ್ ನಾವು ಲಾಂಚ್ ಮಾಡಿದ್ದೀವಿ. ಅದು ಸ್ಪೆಷಲ್ ಆಗಿ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಅನುಕೂಲಕರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ಈ ಕೋರ್ಸ್ನ ಬೆನಿಫಿಟ್ ನೀವು ತಗೊಳ್ಳಿ, ಇದರ ಫಲಾನುಭವಿಗಳಾಗಲಿ ಅನ್ನೋದು ನಮ್ಮ ಆಶಯವಿದೆ. ಈ ದಿವಸ ನಾವು ಯಾವ ರೀತಿಯಾಗಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು GS 1, 2, 3 ಮತ್ತೆ 4 ಪೇಪರಲ್ಲಿ ನೀವು ಬಳಕೆ ಮಾಡ್ಕೋಬಹುದು. ಅದಾಗಿಯೂ ಎಸ್ಸೆ ಪೇಪರಲ್ಲಿ ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಬಹುದು, ಎಲ್ಲಿ ನೀವು ಇವುಗಳನ್ನು ಬಳಸಬಹುದು ಅನ್ನೋದನ್ನ ಹೇಳ್ತೇವೆ. ಈಗ ಕೆಲವೊಂದಿಷ್ಟು ಸಂಪನ್ಮೂಲಗಳಿದಾವೆ, 100% ಅವು ಓದಲೇಬೇಕು. ನಾವು ಅವುಗಳನ್ನು ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಇವುಗಳು ಓದಿದರೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ಎಷ್ಟಿದೆ ನಿಮಗೆ? 100% ಇದೆ. ಅಂತಹ ಸಂಪನ್ಮೂಲಗಳನ್ನು ನಾವು ನಿಮಗೆ ಹೇಳ್ತೇವೆ, ಇದನ್ನೇ ಓದಿ, ಮೇನ್ಸಿಗೆ ಇಷ್ಟು ಓದಿ, ಇವುಗಳನ್ನು ಬರೀರಿ, ಇವುಗಳನ್ನೇ ಬರೀರಿ, ಇವುಗಳನ್ನೇ ಬರೀರಿ ಅಂತ ಹೇಳ್ತೇವೆ. ಯಾವ ಅಂಶಗಳನ್ನು ನಾವು ಬರಿಬೇಕು, ಯಾವ ಅಂಶಗಳು ನಾವು ಎಲ್ಲಿ ಬರಿಬೇಕು ಅನ್ನೋದನ್ನ ಈ ಒಂದು ಮಿಷನ್ ಮಾರ್ಗದರ್ಶಿಯ ಉದ್ದೇಶ ಆಗಿದೆ. ಇವತ್ತಿನ ದಿವಸ ನಾವು ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು ಅಂತ ನೋಡೋಣ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಬಳಸದೆ ಪ್ರಸ್ತುತ ಪೀಳಿಗೆಯ ಅಗತ್ಯಗಳನ್ನು ಪಡೆದುಕೊಳ್ಳಬೇಕು. ಈ ಮಿಲೇನಿಯಲ್ ಅಥವಾ ಹಿಂದಿನ ಜನರೇಷನ್ ಏನಿದೆಲ್ಲ, ನಾವು ಬದುಕೋಕೆ ಈ ಜೆನ್ಜಿ ಅಥವಾ ಅಲ್ಫಾ ಮುಂದಿನ ಜನರೇಷನ್ ಏನ್ ಬರುತ್ತಲ್ಲ, ನೆಕ್ಸ್ಟ್ ಜನರೇಷನ್, ಇವ್ರುಗಳಿಂದ ನಾವು ಸಂಪನ್ಮೂಲಗಳ ಸಾಲ ಅಥವಾ ಇವ್ರದ್ದೇನು ಸಂಪನ್ಮೂಲಗಳನ್ನ ನಾವು ದುರ್ಬಳಕೆಯನ್ನು ಮಾಡಿಕೊಳ್ಳದೆ ನಮ್ಮಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ನಾವು ಬದುಕೋದೇನಿದೆಲ್ಲ ಅದೇ ಸುಸ್ಥಿರ ಅಭಿವೃದ್ಧಿ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿದಾವೆ? ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವೆ. 17 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಟಾರ್ಗೆಟ್ ಯಾವಾಗಿದೆ ಅಂದ್ರೆ 2030. ಇದು ಸ್ಟಾರ್ಟ್ ಆಗಿದ್ದು 2015ರಲ್ಲಿ. ಏನಿದು ನಮ್ದು ಉದ್ದೇಶ ಬಂದ್ಬಿಟ್ಟು ಮೇನ್ಸ್ ಪ್ರೋಗ್ರಾಮ್ನ ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ನಾವು ಯಾವ ರೀತಿಯಾಗಿ ಇವುಗಳನ್ನ ಬಳಸ್ಕೋಬಹುದು ಅನ್ನೋದು ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಆಲ್ರೆಡಿ ನಾನು ನಿಮಗೆ ಹೇಳಿದೆ ಅಷ್ಟಿದೆ ಅಂತೆ. ಈಗ ಸಾಮಾನ್ಯವಾಗಿ ನಾವು ಮೇನ್ಸ್ ಬರಿಬೇಕಾದ್ರೆ ಒಂದು ಕ್ವಶನ್ಗೆ 3 ಮಾದರಿಯಲ್ಲಿ ನಾವು ಮೇನ್ಸ್ಗಳನ್ನ ಬರಿತೇವೆ. ಯಾವ್ದು? ಒಂದು ಇಂಟ್ರೊಡಕ್ಷನ್ ಬರಿತೇವೆ, ಇನ್ನೊಂದು ಬಾಡಿ ಬರಿತೇವೆ, ಇನ್ನೊಂದು ಕನ್ಕ್ಲೂಷನ್ ಬರಿತೇವೆ. ಇದು ಡಿಪೆಂಡ್ಸ್ ಆನ್ ಮಾರ್ಕ್ಸ್ ಆಫ್ ದಿ ಕ್ವಶನ್. ಒಂದು 10 ಮಾರ್ಕ್ಸ್ ಇರ್ಬೋದು, ಅಥವಾ 12.5 ಮಾರ್ಕ್ಸ್ ಇರ್ಬೋದು, ಅಥವಾ 15 ಮಾರ್ಕ್ಸ್ ಇರ್ಬೋದು. ಕೆಲವೊಂದು ಟೈಮ್ 20 ಮಾರ್ಕ್ಸ್ ಕ್ವಶನ್ ಕೇಳಿದೆ ಎಥಿಕ್ಸ್ ಅಲ್ಲಿ, ಅದೆಲ್ಲ. ಸೊ ಈ ರೀತಿಯಾಗಿ ಮಾರ್ಕ್ಸ್ ಸೆಗ್ರಿಗೇಷನ್ ಇರುತ್ತೆ. ಈ ಆಧಾರಗಳನ್ನು ಇಟ್ಕೊಂಡು ಅವರು ವರ್ಡ್ ಲಿಮಿಟ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಬರಿಬೇಕು. ಯಾವ ರೀತಿಯಾಗಿ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಲ್ಲಿ ಬಳಕೆಯನ್ನ ಮಾಡಬಹುದು. ಇಫ್ ಸಪೋಸ್ ಅವರು ಪೇಪರ್ 1 GS 1 ನಲ್ಲಿ ಸೊಸೈಟಿ ಬಗ್ಗೆ ಕೇಳಿದ್ದಾರೆ. ಸೊಸೈಟಿ ಬಗ್ಗೆ ಕೇಳಿದಾಗ ಎಲ್ಲಿ ನಾವು ಯೂಸ್ ಮಾಡ್ಕೋಬಹುದು ನೋಡ್ರಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವಲ್ಲ, ಈ 16 ಗುರಿಗಳು ಅಥವಾ 17ನೇದೇನಿದೆ ಆ ಗುರಿ ಸಹಿತ ನಾವು ಬಳಕೆ ಮಾಡ್ಕೋಬಹುದು. ಸಂಪೂರ್ಣವಾಗಿ ಇವುಗಳನ್ನ ನಾವು ಬಳಕೆ ಮಾಡ್ಕೋಬಹುದು. ಎಲ್ಲಿ? ಸೊಸೈಟಿ ಕ್ವಶನ್ ಬಂದಾಗ. ಎಲ್ಲಿ ಬಳಸಬಹುದು ಅಂದ್ರೆ ನೀವು ಕನ್ಕ್ಲೂಷನ್ ಅಲ್ಲಿ ಬಳಸಬಹುದು, ಅಥವಾ ಇಂಟ್ರೊಡಕ್ಷನ್ ಅಲ್ಲಿ ಬಳಸಬಹುದು. ಇವು ಕಂಪಲ್ಸರಿ ನೀವು ರಟ್ಟ ಮಾಡಿ. ಏನು ಅಂತಂದ್ರೆ ಇವುಗಳನ್ನ ನೀವು ಮಗಪ್ ಮಾಡಿ, ಇವುಗಳನ್ನ ನೀವು ನಿಮ್ಮ ನೆನಪಿನ ಶಕ್ತಿಯಲ್ಲಿ ಇಟ್ಕೊಳ್ಳೇಬೇಕು. ಇವುಗಳನ್ನ ಬಳಸಕ್ ಟ್ರೈ ಮಾಡಿ. ಫಸ್ಟ್ ಡೇ ಬರೆದಾಗ ಬರೋದಿಲ್ಲ, ಸೆಕೆಂಡ್ ಡೇ ಬರೆದಾಗನೂ ಬರೋದಿಲ್ಲ. ಕೊನೆ ಏನ್ ಪೇಪರ್ ಬರುತ್ತಲ್ಲ, ನೀವು ಎಲ್ಲಿ KS ಮೇನ್ಸ್ ಬರೆಯುವ ಸಂದರ್ಭದಲ್ಲಿ ಇವುಗಳನ್ನು ನೀವು ಬಳಸ್ಕೋಬೇಕು. ಏನೇನು ಗುರಿಗಳಿದಾವೆ? 17 ಗುರಿಗಳನ್ನ ನಾವು ಸೊಸೈಟಿಯಲ್ಲಿ ಹೆಂಗೆ ಯೂಸ್ ಮಾಡ್ಕೋಬಹುದು ನೋಡ್ರಿ. ಸೊಸೈಟಿ ಅಂದ್ರೆ ಏನು? ನಾವುಗಳು ಅಂದ್ರೆ ಸೊಸೈಟಿ ಅಂದ್ರೆ ನಾವುಗಳು. ಯಾರ ಜೊತೆ ಇಂಟ್ರಾಕ್ಷನ್ ಮಾಡ್ತೇವೆ ನಾವು? ಸಮಗ್ರವಾಗಿ ಎಲ್ಲದರ ಜೊತೆ ಇಂಟ್ರಾಕ್ಷನ್ ಮಾಡ್ತೇವೆ ನಾವು. ಅಂದ್ರೆ ಮನುಷ್ಯ ಸಾಮಾಜಿಕ ಜೀವಿ. ನಮ್ಮ ಉದ್ಧಾರಕ್ಕಾಗಿ ಅಥವಾ ನಮ್ಮ ಅಭಿವೃದ್ಧಿಗಾಗಿ ನಾವು ಯಾರ್ಯಾರ ಜೊತೆ ಏನು ಸಂಪರ್ಕದಲ್ಲಿ ಇರ್ತೇವಲ್ಲ ಅದೆಲ್ಲವನ್ನ ನಾವು ಬರಿಬಹುದು. ಸಾಮಾನ್ಯವಾಗಿ ಬಡತನ ನಿರ್ಮೂಲನೆ ಯಾರು ಮಾಡ್ತೀರಿ? ಪ್ರಾಣಿಗಳು ಬಡತನ ನಿರ್ಮೂಲನೆ ಮಾಡ್ತೀರಾ? ಇಲ್ಲ. ನಮ್ದು SDG ಗೋಲ್ ಏನು ಹೇಳುತ್ತೆ? ಬಡತನ ನಿರ್ಮೂಲನೆ. ಅದಾದ ನಂತರ SDG ಗೋಲ್ ಏನ್ ಹೇಳುತ್ತೆ? ಶೂನ್ಯ ಹಸಿವು. ಯಾರ ಹಸಿವು ನಿರ್ಮೂಲನೆ ಮಾಡಕ್ ಹೋಗ್ತಾ ಇದೀರಿ ನೀವು? ನಮ್ದು ಮನುಷ್ಯನ ಏಳಿಗೆಗಾಗಿ ಅಥವಾ ಮನುಷ್ಯನ ಉದ್ಧಾರಕ್ಕಾಗಿ ನಾವು ಗೌರ್ಮೆಂಟ್ ಯೋಜನೆಗಳ ತರುತ್ತೆ.
ಈ ಅನ್ನಭಾಗ್ಯ ಯೋಜನೆ ಇರ್ಬೋದು, ಹೌದಾ? ಆಮೇಲೆ ಬಡತನ ನಿರ್ಮೂಲನೆ ಯಾವ ರೀತಿಯಾಗಿ MG ನರೇಗಾ, ಈಗ BBG ರಾಮ್ಜಿ ಆಗಿದೆ, MG ನರೇಗಾ, ಯಾವ್ದ್ಯಾವ್ದು ಏನು ರಾಷ್ಟ್ರೀಯ ಗ್ರಾಮ ಸ್ವರಾಜ್ಗಾರ ಯೋಜನೆಗಳು, ಅವೆಲ್ಲ ಬಡತನ ನಿರ್ಮೂಲನೆ ಯಾವ ರೀತಿಯಾಗಿ ಬಡತನ ನಿರ್ಮೂಲನೆಗೆ ಸಹಾಯಕ ಆಗ್ತವ. ಇವೆಲ್ಲವನ್ನ ಸ್ಕೀಮ್ಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ ನಾವು ಬಡತನ ನಿರ್ಮೂಲನೆಯನ್ನ ಮಾಡಬಹುದು. ಎಲ್ಲಿ ಬರಿಬೇಕಿದು? ಕನ್ಕ್ಲೂಷನ್ ಅಲ್ಲಿ ಬರೆಯೋದು, ಅಥವಾ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲೇ ಬರಿಬೇಕಾಗಿದೆ. ಸುಸ್ಥಿರ ಅಭಿವೃದ್ಧಿ ಗುರಿ 1 ಹೇಳುವ ಪ್ರಕಾರ ಬಡತನ ನಿರ್ಮೂಲನೆಯನ್ನ ನಾವು ಈ ಸಾಮಾಜಿಕ ಕಾರ್ಯಕ್ರಮಗಳಿಂದ ಮಾಡಬಹುದು. ಇಂಟ್ರೊಡಕ್ಷನ್ ಆಯ್ತ್ರಿ, ಸಿಂಪಲ್. ಆಮೇಲೆ 3ನೇದು ಉತ್ತಮ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಇದೆ. ಗುಣಮಟ್ಟದ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ, ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣ, ಶುದ್ಧ ನೀರು ಮತ್ತು ಶುಚಿತ್ವ, ಯಾವುದು? SBM ಸ್ವಚ್ಛ ಭಾರತ್ ಮಿಷನ್, ಕೈಗೆಟುಕುವ ಶುದ್ಧ ಇಂಧನ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ರಿನ್ಯೂವಬಲ್ ಎನರ್ಜೀಸ್. SDG 8 ಏನು ಹೇಳುತ್ತೆ? ಗುಣಮಟ್ಟದ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಆಲ್ರೆಡಿ ನಿಮಗೆ MG ನರೇಗಾ ಹೇಳಿದ್ದೆ ನಾನು. ಅಥವಾ ಇಲ್ಲೇನು ಹೇಳುತ್ತೆ? ನಮಸ್ತೆ ಅನ್ನೋದೊಂದು ಪ್ರೋಗ್ರಾಮ್ ಬರುತ್ತೆ. ಅಲ್ಲಿ ಈ ನಮಸ್ತೆ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿಯಾಗಿ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಗಳೇನಿದಲ್ಲ ಅದನ್ನ ಬಳಸ್ಕೊಳ್ಳದೆ, ಅವರುಗಳನ್ನ ಇದು ಮಾಡದೆ, ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್, ಹೌದಾ? ಇದನ್ನು ನೀವು ಗುಣಮಟ್ಟದ ಕೆಲಸ, ಆರ್ಥಿಕ ಬೆಳವಣಿಗೆಯಲ್ಲಿ ತರ್ಬೋದಾ? ಆಮೇಲೆ ಕೈಗಾರಿಕೆ ಅಥವಾ ಅನ್ವೇಷಣೆ ಅಥವಾ ಮೂಲ ಸೌಕರ್ಯ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅಸಮಾನತೆ ನಿರ್ಮೂಲನೆ, ಮತ್ತೆ ಮಹಿಳಾ ಸಬಲೀಕರಣ, ಅಥವಾ ಪ್ರೊಫೆಸರ್ ಎಂ ಗೋವಿಂದರಾವ್ ಕಮಿಟಿ ಬಂದಿದೆ ನಮ್ಗೆ, ಹೌದಾ? ಈ ಉದ್ದೇಶ ಈಡೇರಿಸಬಹುದಾ? ಇದು ಯಾರ್ದು? ನಂಜುಂಡಪ್ಪ ವರದಿ ಏನಿದೆಲ್ಲ, ನಂಜುಂಡಪ್ಪ ಕಮಿಟಿಯ ಮುಂದುವರಿದ ಭಾಗ ಆಗಿದೆ. ಇದನ್ನು ನೀವು ಬಳಸ್ಕೋಬಹುದಾ ಅಲ್ಲಿ? ಸುಸ್ಥಿರ ನಗರ ಮತ್ತು ಸಮುದಾಯಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಹೊಣೆ ಆಧಾರಿತ ಬಳಕೆ ಮತ್ತು ಉತ್ಪಾದನೆ. ಇಲ್ಲಿದೆ ನೋಡ್ರಿ, ಕಂಪ್ಲೀಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಇದನ್ನ ಹೇಳುತ್ತೆ. ಎಲ್ಲಾ ಸರಕು ಮತ್ತು ಸೇವೆಗಳ ಸುಸ್ಥಿರವಾದ ಉತ್ಪಾದನಾ ನೀತಿ ಮತ್ತು ಜವಾಬ್ದಾರಿತ ಬಳಕೆ, ಹವಾಮಾನ, ಜಲಚರ ಜೀವಿಗಳು, ನೆಲಜೀವಿಗಳು, ಶಾಂತಿಯುತ ನ್ಯಾಯ ಮತ್ತು ಸಬಲೀಕರಣ. ಇದು ನೋಡ್ರಿ ಸೊಸೈಟಿಯಲ್ಲಿ ಕಂಪ್ಲೀಟ್ ಆಗಿ ನೀವು ಸೊಸೈಟಿಯಲ್ಲಿ ಬಳಕೆ ಮಾಡಬಹುದು. ಈಗ ಯಾವ ರೀತಿಯಾಗಿ ನೀವು ಬಳಕೆ ಎಲ್ಲೆಲ್ಲಿ ಮಾಡ್ಕೋತೀರಿ ಅನ್ನೋದು ಅಷ್ಟೇ ಇದು ಇರುತ್ತೆ. ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂತೀರಿ, ಎಲ್ಲಿ ಬಳಕೆ ಮಾಡ್ಕೋತೀರಿ ಅಂತಂದ್ರೆ, ವೆದರ್ ಕನ್ಕ್ಲೂಷನ್ ಅಲ್ಲಾದ್ರೂ ಬಳಕೆ ಮಾಡ್ಕೋಬಹುದು, ಅಥವಾ ನೀವು ಇಂಟ್ರೊಡಕ್ಷನ್ ಅಲ್ಲಾದ್ರೂ ಬಳಕೆ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಕ್ವಶನ್ ಕೇಳ್ಬಹುದು. ಇವೆಲ್ಲ ಹೆಂಗೆ ಅಂದ್ರೆ ಹಾರ್ಡ್ ಕೋರ್ ಟಾಪಿಕ್, ಇವೆಲ್ಲ ನೀವು ಮಾಡಲೇಬೇಕು. ಅದಾದ ನಂತರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬಹುದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದಲ್ಲಿ, ಸಾರ್ವಜನಿಕ ಆಡಳಿತ ಅಂದ್ರೆ ಯಾರ ಮೇಲೆ ಸಾರ್ವಜನಿಕ ಆಡಳಿತ ಅಂದ್ರೆ? ಸಾರ್ವಜನಿಕ ಆಡಳಿತ ಅಂದ್ರೆ ಏನು? ಸಾಮಾನ್ಯವಾಗಿ ನಮ್ಮ ನಾಗರಿಕ ಸೇವಕರು ಅಥವಾ ಇವರುಗಳು ಜನರ ಮೇಲೆ ಅಥವಾ ಸರ್ಕಾರದ ಕಾರ್ಯಗಳನ್ನು ಜನರಿಗೆ ತಲುಪಿಸೋದು ಸಾರ್ವಜನಿಕ ಆಡಳಿತ. ಈ ಜನರಿಗೆ ತಲುಪಿಸೋದಿಲ್ಲ ಸಾರ್ವಜನಿಕ ಆಡಳಿತ. ಯಾವ ರೀತಿಯಾಗಿ ತಲುಪಿಸ್ತೀರಿ? ಅವುಗಳೇ ಯಾವುದು, ಏನೇನು ಏನು ಸರ್ಕಾರದ ಯೋಜನೆಗಳಿರುತ್ತೆ? ಸಾಮಾನ್ಯವಾಗಿ ಬಡತನ ನಿರ್ಮೂಲನೆ ಇರುತ್ತೆ, ಶೂನ್ಯ ಹಸಿವು, ಇದೇ ಕಂಪ್ಲೀಟ್ ಆಗಿ ಏನಿದಾವಲ್ಲ ಇವು ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದಾವಲ್ಲ ಇವುಗಳನ್ನ ನೀವು ಸಾರ್ವಜನಿಕರಿಗೆ ಹೇಗೆ ತಲುಪಿಸ್ತೀರಿ ಅನ್ನೋದಿರುತ್ತೆ. ಯಾವುದೇ ಕ್ವಶನ್ ಬರಲಿ, ಎಕ್ಸೆಪ್ಟ್ ಸಿದ್ಧಾಂತಗಳ ಮೇಲೆ ಕ್ವಶನ್ ಬಂದಾಗ ನೀವು ಸಾಮಾನ್ಯವಾಗಿ ಇದು ಸ್ಟ್ಯಾಟಿಕ್ ಇರುತ್ತೆ, ಅವುಗಳನ್ನ ಬರಿಬೇಕು. ಕನ್ಕ್ಲೂಷನ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು, ಬಳಕೆಗಳನ್ನ ಮಾಡ್ಕೊಳ್ಬಹುದು. ಅದಾದ ನಂತರ ಜಿಯೋಗ್ರಫಿ, ಭೂಗೋಳದಲ್ಲಿ ಯಾವ ರೀತಿಯಾಗಿ ಇಲ್ಲಿದೆ ನೋಡ್ರಿ. ಯಾವುದು? ಒಂದು ಹವಾಮಾನ, ಜಲಚರ ಜೀವಿಗಳು, ನೆಲಜೀವಿಗಳು, ಇವುಗಳನ್ನ ನಾವು ಭೂಗೋಳದಲ್ಲಿ ಬಳಸಬಹುದು. ಜಿಯೋಗ್ರಫಿಯಲ್ಲಿ ಏನಾದ್ರೂ ಕ್ವಶನ್ ಕೇಳಿದಾಗ, ಅಥವಾ ಈ ಕಾಂಟಿನೆಂಟಲ್ ಬಗ್ಗೆ ಕ್ವಶನ್ ಕೇಳ್ತಾನ್ರಿ, ಕಾಂಟಿನೆಂಟಲ್ ಸೆಲ್ಫ್ ಸ್ಲೋಪ್ ಮತ್ತು ಅಬ್ಸಿಸಲ್ ಪ್ಲೇನ್ ಅಂತ ಬರುತ್ತಲ್ಲ, ಅವುಗಳ ಬಗ್ಗೆ ಕ್ವಶನ್ ಕೇಳಿದಾಗ ಅಂತಹ ಸಂದರ್ಭದಲ್ಲಿ ಜಲಚರ ಜೀವಿಗಳು, ನೆಲಜೀವಿಗಳು, ಈ
ಜಾಗತಿಕ ತಾಪಮಾನದ ಮೇಲೆ ಕ್ವಶನ್ ಕೇಳಿದಾಗ ಜಾಗತಿಕ ತಾಪಮಾನದ ಮೇಲೆ ಕ್ವಶನ್ ಕೇಳಿದಾಗ ಇವುಗಳನ್ನ ಬಳಸ್ಕೋಬಹುದು. ಇದಾದ ನಂತರ ಎಕಾನಮಿ, ಆರ್ಥಿಕತೆ. ಇದು ಆರ್ಥಿಕ ಸಮೀಕ್ಷೆಯನ್ನ ನೀವು ಓದಲೇಬೇಕು ಅಂತ ನಾನು ನಿನ್ನೆ ನಿಮಗೆ ಹೇಳಿದೆ. ಎಕನಾಮಿಕ್ ಸರ್ವೆ ಮಸ್ಟ್ ಅಂಡ್ ಶುಡ್ ಬಿಫೋರ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಅಲ್ಲಿ ನೀವು ಆನ್ಸರ್ ರೈಟಿಂಗ್ ಬರೆಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಎಕನಾಮಿಕ್ ಸರ್ವೆನ ಬಳಕೆ ಮಾಡ್ಕೋಬೇಕು. ತಕ್ಷಣ ನೀವು ಡೇಟಾಗಳನ್ನ ನೆನಪಲ್ಲಿ ಇಟ್ಕೊಂಡು ಡೇಟಾಗಳನ್ನ ಹಾಕ್ಲೇಬೇಕು. ಫಸ್ಟ್ ಡೇ ಯಾವಾಗ ನೀವು ಬರೀತೀರಾ ಅವಾಗ ಆರಂಭದಿಂದ ಪ್ರಯತ್ನ ಪಟ್ಟಾಗ ಕೊನೆಗೆ ನಿಮ್ಗೆ ಅಲ್ಲಿ ಮೇನ್ಸ್ ಎಕ್ಸಾಮ್ ಅಲ್ಲಿ ಹೋಗಿ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಾಗ ನಿಮ್ಗೆ ಏನಾಗುತ್ತೆ, ಡೇಟಾಗಳು ನೆನಪು ಬರುತ್ತೆ, ಎಲ್ಲೆಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿಗೆ ಎಕನಾಮಿಕ್ಸ್ ಅಲ್ಲಿ ಬಳಕೆ ಮಾಡ್ಕೋಬಹುದು. ಬಡತನ ನಿರ್ಮೂಲನೆ ಎಕನಾಮಿಕ್ಸ್ ಅಲ್ಲಿ ಬರುತ್ತಾ, ಆಮೇಲೆ ಶೂನ್ಯ ಹಸಿವು ಬರುತ್ತಾ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಉತ್ತಮ ಆರೋಗ್ಯ ಕೊಟ್ಟಲ್ಲೇ ಆದಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಥವಾ ಪೆನ್ಷನ್ ಯೋಜನೆಗಳು ಇರ್ತವೆ. ಈಗ ಆರೋಗ್ಯ ಕರ್ನಾಟಕ, ಹೌದಾ, ಆಶಾ ಕಿರಣ ಯೋಜನೆಗಳು, ಅವೆಲ್ಲ ಎದಕ್ ಬಂತು? ಏನಾದ್ರೂ ಗೌರ್ಮೆಂಟ್ ಸ್ಕೀಮ್ಸ್ ಗಳ ಬಗ್ಗೆ ಕೇಳಿದಾಗ ಈ ರೀತಿಯಾಗಿ ಬರಿಬೇಕು. ಉತ್ತಮ ಆರೋಗ್ಯ ಕೊಟ್ಟಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ, ಇದರಿಂದ ನಮ್ಮ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ಮನುಷ್ಯನ ಹ್ಯೂಮನ್ ರಿಸೋರ್ಸ್ ಹೆಚ್ಚಾಗುತ್ತೆ. ಮಾನವ ಸಂಪನ್ಮೂಲಗಳಂದ್ರೆ ಏನು? ಆರೋಗ್ಯ ಮತ್ತು ಶಿಕ್ಷಣ. ಆಮೇಲೆ ಗುಣಮಟ್ಟದ ಶಿಕ್ಷಣ. ಲಿಂಗ ಸಮಾನತೆ ಎಲ್ಲೆಲ್ಲಿರ್ಬೇಕು? ಆರ್ಥಿಕತೆಯಲ್ಲೂ ಸಹಿತ ಲಿಂಗ ಸಮಾನತೆಯನ್ನ ನಾವು ಕಾಣಬಹುದು. ಆಮೇಲೆ ಶುದ್ಧ ನೀರು ಮತ್ತು ಶುಚಿತ್ವ ಸೇಮ್ ಆಸ್ ಉತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಕೈಗೆಟುಕುವ ಶುದ್ಧ ಇಂಧನ, ಇದು ಸಹಿತ ನಮಗೆ ಶುದ್ಧ ಇಂಧನದ ಮೇಲೆ ಏನು ಎಕ್ಸ್ಪೆಂಡಿಚರ್ ಕಡಿಮೆ ಆದಾಗ, ದುಡ್ಡು ಕಡಿಮೆ ಆದಾಗ ನಮಗೆ ದುಡ್ಡು ಉಳಿಯುತ್ತೆ. ಅದು ಸಹಿತ ನಮಗೆ ಎಕಾನಮಿಕಲಿ ಸ್ಟ್ರಾಂಗ್ ಮಾಡುತ್ತೆ. ಹೊಣೆ ಆಧಾರಿತ ಬಳಕೆ ಮತ್ತು ಉತ್ಪಾದನೆ, ಜಲಚರ, ಇವುಗಳೇನಿದೆಲ್ಲ ಶಾಂತಿ, ನ್ಯಾಯ ಮತ್ತು ಪ್ರಬಲ ಸಂಸ್ಥೆಗಳು. ಈ ಎಕನಾಮಿಕ್ಸ್ ಅಲ್ಲಿ ಎಲ್ಲೆಲ್ಲಿ ಬಳಸ್ಕೋಬಹುದು ನೀವು ಅಂತಂದಾಗ ನೋಡ್ರಿ, ಯಾವುದೇ ಕ್ವಶನ್ ಕೇಳಿ, ಈ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನೋದು ಹೇಗಿದೆ ಅಂತಂದ್ರೆ, ನಿಮ್ಗೆ ಯಾವುದೇ ಕ್ವಶನ್ ಕೇಳಿ ಅದಕ್ಕೆ ರೆಲೆವೆಂಟ್ ಆನ್ಸರ್ ಬರೆಯೋ ಜವಾಬ್ದಾರಿ ನಮ್ದಿರ್ಬೇಕು. ಅಂತಹ ಸಂದರ್ಭಗಳಲ್ಲಿ ಇಂತಹ ಪಾಯಿಂಟ್ಗಳನ್ನ SDG 1 ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿ ಏನ್ ಹೇಳುತ್ತೆ, ಒಂದನೇದೇನು ಹೇಳುತ್ತೆ ಅಂತ ಹಿಂಗ್ ಬರೆದ್ರಿ ಅಂದ್ರೆ ಕನ್ಕ್ಲೂಷನ್ ಅಲ್ಲಿ ಈ ಗುರಿಗಳನ್ನ ನಾವು ತಲುಪಬಹುದು. ಅದಾದ ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಯಾವ ರೀತಿಯಾಗಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನಿದೆ, ಕೈಗೆಟುಕುವ ಶುದ್ಧ ಇಂಧನ ಅಂದ್ರೆ ರಿನ್ಯೂವಬಲ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಮಿಷನ್, ಹೌದಾ, ಇದನ್ನ ನೀವು ನೋಡಿದ್ದೀರಿ. ಗ್ರೀನ್ ಹೈಡ್ರೋಜನ್ ಮಿಷನ್ ಅಥವಾ ಬ್ಲೂ ಎಕಾನಮಿ. ಇದು ಏನಾಗುತ್ತೆ, ಬ್ಲೂ ಎಕಾನಮಿಯಿಂದ ನೀವು ಒಂದೇನೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ನೀವೇನಾದ್ರೂ ಇಂಪ್ಲಿಮೆಂಟ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ಬರೋದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದಾದ ನಂತರ ಗುಣಮಟ್ಟದ ಶಿಕ್ಷಣ, ಸ್ಟೆಮ್ ಪ್ರೋಗ್ರಾಮ್ ನೀವು ಕೇಳಿದ್ದೀರಾ. ಈ ಪ್ರೋಗ್ರಾಮ್ಗಳನ್ನು ನಾವು ಬಳಕೆ ಮಾಡಿಕೊಂಡೇ ಆದಲ್ಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬಹುದು. ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಬರೀ ವಿಜ್ಞಾನದಲ್ಲಿ ಆರೋಗ್ಯ ವಿಜ್ಞಾನ ಬರುತ್ತೆ. ಉತ್ತಮ ಆರೋಗ್ಯ ಯಾವ ರೀತಿಯಾಗಿ ಈ ಶೂನ್ಯ ಹಸಿವು ಮತ್ತು ಬಡತನ ನಿರ್ಮೂಲನೆಯಿಂದ ಒಳ್ಳೆಯ ರೀತಿಯಾದಂತಹ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡಕ್ಕೆ ಸಹಾಯ ಆಗುತ್ತೆ. ಇನ್ನು ಎಕಾಲಜಿಯಲ್ಲಿ ಬರೋದಾಗಿದ್ರೆ ಈ ಸಂಪೂರ್ಣವಾಗಿ ಏನು 3 ಇದಾವಲ್ಲ ಇವುಗಳನ್ನ ಬಳಸ್ಕೊಳ್ಳಿ. 1 ಹವಾಮಾನ ಸುಸ್ಥಿರ ಅಭಿವೃದ್ಧಿ ಗುರಿಗಳು 13, SDG 14, SDG 15. ಹವಾಮಾನ, ಜಲಚರ ಜೀವಿಗಳು, ನೆಲಜೀವಿಗಳು, ಇವುಗಳನ್ನ ನೀವು ಎಲ್ಲ ಕಡೆ ಬಳಸ್ಕೋಬಹುದು. ಆಮೇಲೆ ವಲಸೆ ಅಂತ ಒಂದು ಕ್ವಶನ್ ಬರುತ್ತೆ. ವಲಸೆಯಲ್ಲಿ ಸುಸ್ಥಿರ ನಗರ ಮತ್ತು ಸಮುದಾಯಗಳು, ಇದನ್ನ ನಾವು ಬಳಕೆ ಮಾಡ್ಕೋಬಹುದು. ನೀವು ಯಾವುದೇ ಪೇಪರ್ ಅಲ್ಲಾದ್ರೂ ಸಹಿತ ನಾವು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಬಳಕೋಬಹುದು. ಇನ್ನು ಎಥಿಕ್ಸ್ ಅಲ್ಲಿ ನಾಗರಿಕ ಸೇವಕರು ಯಾವ ರೀತಿಯಾಗಿ ಕಾರ್ಯಗಳನ್ನ ಮಾಡಬೇಕು, ಮಾಡಿದ್ದೇ ಆದಲ್ಲಿ ಏನು ಜನಪರ ಆಡಳಿತ ಆಗ್ತದ ಅನ್ನೋದು ಯಾವುದೋ ಒಂದು ಕ್ವಶನ್ ಕೇಳಿದ್ರಪ್ಪ. ಸಪೋಸ್ ನಿಮ್ಗೆ ಎಥಿಕ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳಿದ್ರು, ಅದನ್ನು ನೀವು ಯಾವ ರೀತಿಯಾಗಿ ಬರಿಬೇಕು. ಎಥಿಕ್ಸ್ ಅಲ್ಲಿ ನಿಮ್ಗೆ ಏನೇ ಕೇಳಲಿ ಅವರು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬಹುದು,
ಏನು ನೆಕ್ಸ್ಟ್ ಇದರಲ್ಲಿ ಯಾವ್ದಾದ್ರು ಒಂದ್ 2 ಕ್ವೆಶ್ಚನ್‌ಗಳನ್ನ ನಾವು ಡಿಸ್ಕಷನ್ ಮಾಡ್ತೀನಿ. ಅದರಲ್ಲಿ ನಾನು ಹೆಂಗ್ ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅದರಲ್ಲಿ ಯಾವ ರೀತಿಯಾಗಿ ನಿಮಗೆ ಬಳಕೆಯನ್ನ ಮಾಡ್ಕೊಳ್ಬಹುದು ನಾವು. ಈ ಎಥಿಕ್ಸ್ ಅಂತ ಸಂದರ್ಭದಲ್ಲಿ ನಾಗರಿಕ ಸೇವಕರದು, ಆಮೇಲೆ ಇದು ಕರಪ್ಷನ್ ನ ಕಡಿಮೆ ಮಾಡೋಕೆ ಏನ್ ಮಾಡ್ಬೋದು, ಹಾಗೆ ಇವೆಲ್ಲ ಕ್ವಶನ್ಗಳು ಬರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಎಥಿಕ್ಸ್ ಅಲ್ಲಿ ಬಡತನ ನಿರ್ಮೂಲನೆಗೆ ಯಾವ ರೀತಿಯಾಗಿ ನಾಗರಿಕ ಸೇವಕನು ಸಹಾಯ ಮಾಡುತ್ತಾನೆ. ಸೊ ಬಡತನ ನಿರ್ಮೂಲನೆ, ನಾಗರಿಕ ಸೇವಕರು ಸಮಗ್ರವಾಗಿ ಒಂದು ಕಾರ್ಯನೀತಿ, ಒಂದು ಕಾರ್ಯ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದೇ ಆದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ ಒಂದನ್ನು ನಾವು ಮುಟ್ಟಬಹುದು. ಬಡತನ ನಿರ್ಮೂಲನೆಯನ್ನ ಮಾಡಬಹುದು, ಶೂನ್ಯ ಹಸಿವನ್ನು ತರಬಹುದು, ಉತ್ತಮ ಆರೋಗ್ಯವನ್ನು ಕಲ್ಪಿಸಬಹುದು, ಒದಗಿಸಬಹುದು. ಯಾರಿಗೆ? ನಾಗರಿಕರಿಗೆ. ಇಂತಹ ಒಂದು ಉದಾಹರಣೆಗಳಾಗಿರ್ಬೋದು, ಕನ್ಕ್ಲೂಷನ್ ಅಲ್ಲಿ ಆಗಿರ್ಬೋದು, ಅಥವಾ ಇಂಟ್ರೊಡಕ್ಷನ್ ಅಲ್ಲಿ ಆಗಿರ್ಬೋದು. ಆಲ್ರೆಡಿ ನಿಮ್ಗೆ ರೆಡಿಮೇಡ್ ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್ ಸಿಕ್ಕಂಗಾಯ್ತು. ಇವೆಲ್ಲ ರೆಡಿಮೇಡ್, ಇವುಗಳನ್ನೇ ಬರೀರಿ. ರೆಡಿಮೇಡ್ ಇಂಟ್ರೊಡಕ್ಷನ್, ಆಮೇಲೆ ಕನ್ಕ್ಲೂಷನ್ ಇಲ್ಲಿ ನಿಮ್ಗೆ ಆಲ್ರೆಡಿ ಇದಾವೆ. ಅಂದ್ರೆ ನಿಮ್ ಹತ್ರ ಯಾವುದೇ ಇಂಟ್ರೊಡಕ್ಷನ್ ನೆನಪಾಗ್ತಾ ಇಲ್ಲ, ಸಡನ್ ಆಗಿ ಓದಿದ್ದೆ ನೆನಪಾಗ್ತಾ ಇಲ್ಲ, ಬಳಸ್ಕೊಳ್ಳಿ. 16 ಏನಕ್ಕೆ ಇದಾವೆ, ಇವುಗಳನ್ನ ಬಳಸ್ಕೊಳ್ಳಿ. ಸೊ ಏನಾದ್ರೂ ನಿಮ್ಗೆ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಮೇಲೆ ಬೇಕು ಆಗಿತ್ತಂದ್ರೆ, ಸರ್ ನಮ್ಗೆ ಇದು ಡಿಸ್ಕಷನ್ ಮಾಡಿ, ಯಾವ ರೀತಿಯಾಗಿ ನಾವು ಅಪ್ರೋಚ್ ಮಾಡಬಹುದು, GS 1, 2, 3 ಮತ್ತೆ 4 ಗೆ ನಾವು ಯಾವ ರೀತಿಯಾಗಿ ಇದನ್ನ ಬಳಸ್ಕೋಬಹುದು ಅನ್ನೋದು ನಿಮ್ಮಲ್ಲಿ ಯಾವ್ದಾದ್ರು ತಲೆಯಲ್ಲಿದ್ರೆ, ಯಾವುದೇ ಟಾಪಿಕ್ ಇರ್ಲಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾವು ಅದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೇವೆ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ.